ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ತುಂಬಾ ಜನ ತುಂಬಾ ಕಮೆಂಟ್ಸ್ ಬರ್ತಾ ಇದ್ರಿ, ಯಾಕೆ ಸರ್ ವಿಡಿಯೋ ಬರ್ತಾ ಇಲ್ಲ ಅಂತ. ಸ್ವಲ್ಪ ಟೈಮಿನ ಅಭಾವದಿಂದ ವಿಡಿಯೋಸ್ ಮಾಡ್ತಾ ಇಲ್ಲ. ಇನ್ಮೇಲೆ ಎವ್ರಿ ಡೇ ಅಪ್ಡೇಟ್ಸ್ ಅನ್ನೋದೊಂದು ಇರುತ್ತೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದೆ. ಅದು ಏನಂತ ಅಂದ್ರೆ ನಮ್ಮ ಈ ಸ್ವತ್ತು ಬಗ್ಗೆನೇನೆ. ಯಾಕಂದ್ರೆ ನಮ್ಮ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆಲ್ಲಾನು ಗೊತ್ತಿರ್ಬೇಕನ್ಸುತ್ತೆ. ಏನು ಈ ಸ್ವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಎಲ್ಲ ಪೇಪರ್ಗಳಲ್ಲೂ ಕೂಡ ಎಲ್ಲ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ. 1,14,907 ಅರ್ಜಿಗಳ ಅನುಮೋದನೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ RDPR ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ನಾನು ಸುಮಾರು PDOಗಳು ಕೇಳಿದೆ, ಬಟ್ ಎಲ್ಲಾನು ಇನ್ನೂ ಪಂಚಾಯತ್ ಎಲ್ಲಾನು ಅಪ್ಲಿಕೇಶನ್ಸ್ ಬಂದಿದೆ, ಬಟ್ ಇನ್ನೂ ಅಪ್ರೂವಲ್ ಯಾವುದನ್ನು ನಾವು ಮಾಡಿಲ್ಲ, ಎಲ್ಲಾನು ಒಂದು ಚೆಕಿಂಗ್ ಅಲ್ಲಿದೆ ಅಂತಂದು ಹೇಳ್ಬಿಟ್ಟು PDOs ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ PDOಗಳ ಹತ್ರ ಹೋಗಿದೆ. ಸುಮಾರು ಈ ಸ್ಟೇಟ್ಮೆಂಟ್ ಅನ್ನ ನೋಡ್ಬಿಟ್ಟು ಫೋನ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಟೋಟಲಿ ನಮ್ಮ ರಾಜ್ಯದ 1,14,907 ಈ ಸ್ವತ್ತು ಅರ್ಜಿಗಳ ಅಧಿಕೃತ ಅನುಮೋದನೆಯನ್ನ ದೊರೆತಿದೆ. ಈ ಪಂಚಾಯತ್ ವ್ಯಾಪ್ತಿಯ ಅಪಾರ್ಟ್ಮೆಂಟ್ಗಳಿಗೂ ಇನ್ನು ಈ ಸ್ವತ್ತು ಪಡೆಯಲು ಅವಕಾಶ ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತೆ ಗುಂಟೆ ಮತ್ತೆ ಸೆಂಟ್ಸ್ ಅಳತೆಯನ್ನ ಚದುರ ಮೀಟರ್ಗೆ ಬದಲಿಸುವ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲನೂ ಒಂದೊಂದು ಪ್ರೋಗ್ರೆಸ್ ಆಗ್ತಾ ಇರೋದಂತೂ 100% ನಿಜ. ಆದ್ರೆ ಈ 1,14,907 ಖಾತೆ ಅನುಮೋದನೆ ಆಗಿದೆ ಅನ್ನೋದು 100% ಒಂದು ರಾಂಗ್ ಮಾಹಿತಿ ಅಂತಲೇನೆ ಹೇಳ್ಬೇಕು. ಯಾಕಂತಂದ್ರೆ ನಾನು ಸುಮಾರು ಜನ PDOಗಳು ಕೇಳಿದಾಗ ಎಲ್ಲರಿಗೂ ಕೂಡ ಇನ್ನು PDO ಲಾಗಿನ್ಗೆ ಹೋಗಿದೆ, ಬಟ್ ಸುಮಾರು PDOಗಳಿಗೆ ಲಾಗಿನ್ ಆಕ್ಸೆಸ್ ಕೊಟ್ಟಿಲ್ಲ. ಏನು ಇದು ಈ ನ್ಯೂಸ್ ಹರಿದಾಡ್ತಾ ಇದೆ ಅಂತಂದ್ರೆ, ನಮ್ಮ ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಆಸ್ತಿ ದಾಖಲೆಗಳನ್ನ ಒದಗಿಸುವಂತಹ ಈ ಸ್ವತ್ತು 2.0 ತಂತ್ರಾಂಶದ ಅಡಿಯಲ್ಲಿ ಮಹತ್ವದ ಪ್ರಗತಿಯನ್ನ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಏನು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ನೀಡಿರುವ ಮಾಹಿತಿ ಪ್ರಕಾರ ಟೋಟಲಿ 1,14,907 ಅರ್ಜಿಗಳನ್ನ ಆಲ್ರೆಡಿ ಅನುಮೋದನೆ ಅಂದ್ರೆ ಅಪ್ರೂವಲ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ವಿಕಾಸಸೌಧದಲ್ಲಿ ನಡೆದಂತಹ ಒಂದು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ತಂತ್ರಾಂಶದಲ್ಲಿ ತರಲಾಗಿರುವ ಹೊಸ ಬದಲಾವಣೆಗಳನ್ನ ಮತ್ತೆ ಬಾಕಿ ಇರುವ ಕೆಲಸಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಕೊಟ್ರು ಅಂತ ಹೇಳ್ಬಿಟ್ಟು ಎಲ್ಲಾ ಮೀಡಿಯಾ ಪೇಪರ್ ಪ್ರತಿಯೊಂದರಲ್ಲೂ ಕೂಡ ಅದು ಬರ್ತಾ ಇದೆ. ಇದು ಎಲ್ಲಾನು ಒಂದೊಂದು ಇಲ್ಲಿ ನೋಡ್ತಾ ಇದ್ರೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನ್ ಡೆವಲಪ್ಮೆಂಟ್ ಇಲ್ಲ ಅನ್ನೋದು ನಿಜವಾಗೂ ಒಂದು ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಸ್, ಇಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈ ಸ್ವತ್ತು ಪೋರ್ಟಲ್ ಮೂಲಕ ಸಾರ್ವಜನಿಕರು ತಮ್ಮ ಆಸ್ತಿಗಳ ಹಕ್ಕು ದಾಖಲೆಗಳ ಅರ್ಜಿಗಳನ್ನ ಈ ರೀತಿಯಾಗಿ ಸಲ್ಲಿಸಿದರೆ ಒಟ್ಟು ಸ್ವೀಕೃತವಾದಂತಹ ಅರ್ಜಿಗಳ ಸಂಖ್ಯೆ 1,38,470. ಅನುಮೋದನೆಗೊಂಡಂತಹ ಅರ್ಜಿಗಳು 1,14,907. ಬಾಕಿ ಉಳಿದಿರುವಂತಹ ಅರ್ಜಿಗಳ ಸಂಖ್ಯೆ 23,563. 1,38,470 ಆಲ್ರೆಡಿ ಅಪ್ಲಿಕೇಶನ್ಸ್ ಸಬ್ಮಿಟ್ ಆಗಿದೆ. ಅದರಲ್ಲಿ 1,14,907 ಇವರು ಆಲ್ರೆಡಿ ಅಪ್ರೂವಲ್ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಹೊಸ ಲೇಔಟ್ಗಳ ಅರ್ಜಿಗಳು ಕೂಡ ಬಂದಿದೆ. 478 ಅರ್ಜಿ ಬಂದಿದೆ. ಅದರಲ್ಲಿ 54 ಖಾತಾ ಅನುಮೋದನೆ ಮಾಡಿದೀವಿ ಅಂತ ಹೇಳ್ತಾರೆ. ಇನ್ನೊಂದಿಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇವರು ಅನುಮೋದನೆಗೊಂಡಿರುವಂತಹ ಅರ್ಜಿಗಳನ್ನ 10 ದಿನಗಳ ಕಾಲಾವಕಾಶ ಕೊಟ್ಟಿದೀವಿ. ಆ 10 ದಿನಗಳ ಒಳಗಡೆ ಯಾವಾಗ ಬೇಕಾದ್ರೂ ಕೂಡ ನೀವು ತಿದ್ದುಪಡಿ ಏನಾದ್ರೂ ಮಾಡ್ಕೊಳ್ಳೋ ತರ ಇದ್ರೆ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಒಂದು ಮಹತ್ವದ ಮಾಹಿತಿಯನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಏನು
ಈ ಬಾಕಿ ಇರುವಂತಹ ಅರ್ಜಿಗಳನ್ನ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ವಿಲೇವಾರಿಯನ್ನ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೀವಿ. ಯಾವುದೇ ಅಡೆತಡೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಏನು NIC ಇದೆ, NIC ಜೊತೆ ಯಾವಾಗ ಇವರು ಟೈಅಪ್ ಆಗಿ ಎಲ್ಲನೂ ಅವರನ್ನ ಒಂದು ಸಹಯೋಗ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ತಾಂತ್ರಿಕ ದೋಷವನ್ನ ನಿವಾರಣೆ ಮಾಡೋದಕ್ಕೆ ಹೋದ್ರು, ಇದು 100% ಒಂದು ವರ್ಕೌಟ್ ಆಯ್ತು ಅಂತಲೇನೆ ಹೇಳ್ಬೇಕು. ಏನು ಈ ಸ್ವತ್ತು 2.0 ತಂತ್ರಾಂಶದ ಸಿಟಿಸನ್ ಇಂಟರ್ಫೇಸ್ ಬಳಸುವಾಗ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿಗಳಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿವೆ ಎಂಬ ದೂರುಗಳು ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ NIC ಸಂಸ್ಥೆಯೊಂದಿಗೆ ಸಚಿವರು ಮಾತುಕತೆಯನ್ನ ನಡೆಸಿ ಕಳೆದ ಜನವರಿಯಲ್ಲೇ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವರಿಗೆ ಪತ್ರ ಬರೆದಿದ್ದರ ಸಲುವಾಗಿ ಇವತ್ತು ಈ ಪ್ರತಿಫಲ ಸಿಕ್ಕಿದೆ. ಯಾಕಂತಂದ್ರೆ ಒಂದು NIC ಇದರಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದಾರೆ. ಯಾಕಂದ್ರೆ ಇದು 100% ನನಗೂನು ಯಾಕಂದ್ರೆ ನಂಬೇಕು ಅಂತಲೇನೆ ಹೇಳ್ಬೇಕು. ಯಾಕಂದ್ರೆ ಮೊದ್ಲಿಗೆಲ್ಲಾನು ಬರೀ PID ನಂಬರ್ ಬರೋದು, ಡ್ರಾಫ್ಟ್ ಖಾತಾ ಬರೋದು, ಡ್ರಾಫ್ಟ್ ಬರೋದು, ಆಮೇಲೆ ಹಿಂಬರಹ ಬರೋದು, ಇವಾಗ ಡ್ರಾಫ್ಟ್ ಖಾತಾನೆ ಬರ್ತಾ ಇದೆ. ಇದರಿಂದ ಒಂದು ಅಪ್ಗ್ರೇಡ್ ಅನ್ನೋದು ಆಗಿದೆ ಅಂತಲೇನೆ ಹೇಳ್ಬೇಕು. ಇಲ್ಲಿ ಇನ್ನ ಒಂದು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೊಸ ಬಡಾವಣೆ ಮತ್ತೆ ಅಪಾರ್ಟ್ಮೆಂಟ್ ಗಳಿಗೆ ಕೂಡ ಅವಕಾಶ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಹೊಸ ಲೇಔಟ್ಗಳಿಗೆ ಅರ್ಜಿ ಸಲ್ಲಿಸಲು ಇದ್ದಂತಹ ಕೆಲವು ಹೊಸ ಲೇಔಟ್ಗಳಿಗೆ ಅರ್ಜಿ ಸಲ್ಲಿಸಲು ಇದ್ದಂತಹ ಕೆಲವು ಮಿತಿಗಳನ್ನು ಕೂಡ ಸಡಿಲಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಹಂತದಲ್ಲಿ ಅವಕಾಶ, ಏನು ಹೊಸ ಬಡಾವಣೆಗಳಿಗೆ ಅರ್ಜಿ ಸಲ್ಲಿಸಲು ಈಗ ನೇರವಾಗಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅವಕಾಶ ನೀಡಲಾಗಿದೆ. ಈವರೆಗೂ ಸುಮಾರು 478 ಹೊಸ ಬಡಾವಣೆಗಳಿಂದ ಅರ್ಜಿಗಳು ಬಂದಿದ್ವು. ಅವುಗಳಲ್ಲಿ 54 ಅರ್ಜಿಗಳನ್ನು ಕೂಡ ಇವರು ಅನುಮೋದನೆಯನ್ನ ಮಾಡಿದೆ. ಇನ್ನ ಹೊಸ ಬಹುಮಹಡಿ ಕಟ್ಟಡಗಳಿಗೆ ಸಂಬಂಧಿಸಿದಂತಹ ಅರ್ಜಿಗಳನ್ನ ಸಲ್ಲಿಸಲು ಸಹ ಸುಲಭವಾದಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಿಲ್ಲಿ ದಕ್ಷಿಣ ಕನ್ನಡ ಏನಿದೆ, ದಕ್ಷಿಣ ಕನ್ನಡದ ಕರಾವಳಿ ಭಾಗದ ಜನರಿಂದ ಬಂದಂತಹ ಮನವಿಗೂ ಕೂಡ ಸರ್ಕಾರ ಸ್ಪಂದಿಸಿದೆ ಅಂತಲೇನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಏನು ಚಾಲ್ತಿಯಲ್ಲಿದೆ ಸೆಂಟ್ಸ್ ಅನ್ನೋದು, ಆ ಪದ್ಧತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈಗ ಸಾಫ್ಟ್ವೇರ್ ನಲ್ಲಿ ಗುಂಟೆ ಅಥವಾ ಸೆಂಟ್ಸ್ ಅಳತೆಯನ್ನ ಸುಲಭವಾಗಿ ಚದುರ ಮೀಟರ್ಗೆ ಕನ್ವರ್ಟ್ ಮಾಡಲು ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನೊಂದಿಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ತಿದ್ದುಪಡಿಗೆ ಅವಕಾಶ. ಯಾಕಂದ್ರೆ ಡ್ರಾಫ್ಟ್ ಖಾತಾ ಏನ್ ಬರುತ್ತೆ, ಆ ಡ್ರಾಫ್ಟ್ ಖಾತಾ ಬಂದಾದ್ಮೇಲೆ 10 ದಿನಗಳ ಕಾಲಾವಕಾಶ ಇರುತ್ತೆ. ಆ 10 ದಿನಗಳ ಒಳಗಾಗಿ ನೀವು ಯಾವುದೇ ರೀತಿಯಲ್ಲೂ ಬೇಕಾದ್ರೂ ಕೂಡ ತಿದ್ದುಪಡಿ ಮಾಡಿ ಸಬ್ಮಿಟ್ ಅನ್ನ ಮಾಡಬಹುದು. ಆ ಸಬ್ಮಿಟ್ ಅನ್ನ ಮಾಡಿದ್ಮೇಲೆ ಆಮೇಲೆ ಒಂದ್ಸಾರಿ ಪ್ರಾಕ್ಟಿಕಲ್ ಆಗಿ ಅವರು ಸರ್ವೆಯನ್ನ ಮಾಡಿ ಮತ್ತೆ ಅದನ್ನ ಚೆಕಿಂಗ್ ಅನ್ನ ಮಾಡಿ ಅಪ್ರೂವಲ್ ಅನ್ನ ಕೊಡ್ತಾರೆ. ಏನು ಈ ಲಾಗಿನ್ ಸಮಸ್ಯೆ ಅನ್ನೋದು ಒಂದು ಎದುರಾಗ್ತಾ ಇತ್ತು, ಅದೆಲ್ಲದಕ್ಕೂ ಕೂಡ ಇವತ್ತು ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಅಂತಲೇನೆ ಹೇಳ್ಬೇಕು. ಇನ್ನೊಂದು ಈ ನಮ್ಮ RDPR ಸಹಾಯಕ್ಕಾಗಿ ಏನು ಒಂದು ಕಾಲ್ ಸೆಂಟರ್ ಅನ್ನು ಕೂಡ ಇಟ್ಟಿದ್ದಾರೆ. ಇದು ಎಲ್ಲ ನೋಡ್ತಾ ಇದ್ರೆ 100% ವರ್ಕೌಟ್ ಆಗೋ ತರನೇ ಇದೆ. ಯಾಕಂತಂದ್ರೆ ಎಷ್ಟೋ ಜನಗಳಿಗೆ ಒಂದು ನಿಜವಾಗೂ ಗೊತ್ತಿರ್ಲಿಲ್ಲ. ಯಾಕಂತಂದ್ರೆ ಮಾಡ್ತಾರಾ ಇಲ್ವೋ ಇವತ್ತು ಕೂಡ ಅನ್ನೋದು ನಂದೊಂದೇ ಒಂದು ಹೇಳ್ತೀನಿ. ಯಾಕಂದ್ರೆ ಇವತ್ತು ಎಷ್ಟೋ ಜನ ನಂಬ್ತಾ ಇಲ್ಲ, ನೆಗೆಟಿವ್ ಆಗೇನೆ ಥಿಂಕ್ ಮಾಡ್ತಾ ಇದ್ದಾರೆ. ಸರ್ ಅಪ್ಲಿಕೇಶನ್ ಹಾಕಿದೀವಿ ಸರ್, ಕೊಡ್ತಾರೋ ಇಲ್ವೋ ಸರ್, ಈ ತರಹ ಅಲ್ಲ. ನೆಗೆಟಿವ್ ಅನ್ನ ಬಿಟ್ಟು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಪ್ಲೀಸ್ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿ. ಅಪ್ಲಿಕೇಶನ್ ಅನ್ನ ಹಾಕಿ ಆಮೇಲೆ ಅದು ಫರ್ದರ್ ವರ್ಕ್, ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ಅನ್ನು ತಗೊಂಡಿರ್ತೀರ, 20-30 ಲಕ್ಷ, 1000-2000 ರೂಪಾಯಿಗೆ ಮುಖ ನೋಡ್ಬಿಟ್ಟು ನೀವು ಅರ್ಜಿಯನ್ನು ಕೂಡ ಹಾಕಿಲ್ಲ ಅಂತಂದ್ರೆ ನಿಮ್ ಮನೆ ಬಾಗಲ್ಗೆನೆ ಬಂದು ಯಾರು ಕೂಡ ಮಾಡ್ಕೊಡಲ್ಲ. ಅದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮಾತ್ರನೇನೆ ಒಂದು ಇದಾಗುತ್ತೆ. ಆಗ್ಲಿ ನೀವು ನಿಮ್ ಮನೆ ಬಾಗಲ್ಗೆ ಬಂದು ಖಾತಾವನ್ನ ತಗೊಂಡು ಕೊಡುವಂತಹ ಒಂದು
ಫೆಸಿಲಿಟಿ ಅಂತೂ ಅದು 100% ಸಾಧ್ಯವಿಲ್ಲದಂತಹ ಮಾತು. ಯಾಕಂದ್ರೆ ಇವತ್ತು ನಾನು BBMP ಯಲ್ಲೂ ಕೂಡ ನೋಡ್ತಾ ಇದ್ದೀನಿ. BBMP ಯಲ್ಲೂ ಕೂಡ ಯಾವುದೇ ಒಂದು ಕೆಲಸ ಕೂಡ ಅವ್ರು ಹೇಳಿದಂತಹ ಹೇಳಿಕೆಯನ್ನ ಯಾರು ಕೂಡ ನೆಡ್ಕೊಂಡಿಲ್ಲ. DK ಸಾಹೇಬ್ರಾಗ್ಬೋದು ಅಥವಾ ಕೃಷ್ಣ ಬೈರೇಗೌಡರು ಆಗ್ಬೋದು, ನಿಜವಾಗೂ ನೆಡ್ಕೊಂಡಿಲ್ಲ. ಅದರಿಂದ ನಮ್ಮ ರಿಸ್ಕ್ ಅನ್ನ ನಾವೇ ತಗೊಳ್ಬೇಕು. ಇವತ್ತು ಏನು ಕರ್ನಾಟಕ ಸರ್ಕಾರ ಒಂದೊಂದು ಪ್ರೀ ಪ್ಲಾನ್ ಇಲ್ದೆ ಮಾಡಿದ್ರು ಕೂಡ ಒಂದು ಸಕ್ಸಸ್ ಆಗೋ ತರ ಒಂದು ಹಂತಕ್ಕೆ ಬರ್ತಾ ಇದೆ. ಅದಕ್ಕೂ ಖುಷಿ ಪಡೋಣ. ಇನ್ನು ಯಾರೆಲ್ಲ ಅರ್ಜಿ ಹಾಕಿಲ್ಲ ಅವರೆಲ್ಲನೂ ಪಂಚಾಯತ್ದಾಗ್ಬೋದು ಅಥವಾ BBMPದಾಗ್ಬೋದು ಅಥವಾ BMRDA, ಬೈಯಪ್ಪ, BMICP, DTCP ಯಾವುದೇ ಹಾಗಿದ್ರು ಕೂಡ ಖಂಡಿತ ನಿಮ್ಗೆ ಈ ಖಾತಾ ಅಂತೂ ಸಿಗುತ್ತೆ. ಯಾರ್ಯಾರ್ದು ಆಗಿಲ್ಲ ಅವರೆಲ್ಲರೂ ಕೂಡ ಪ್ಲೀಸ್ ಒಂದು ಸಾರಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿ. ಇನ್ನೊಂದು, ನಮ್ಮ ಆಫೀಸಿಂದ ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತೇವೆ. ಯಾರೆಲ್ಲಾನು ಅಪ್ಲಿಕೇಶನ್ ಹಾಕ್ಸ್ಬೇಕು ಅವರೆಲ್ಲ ಕೂಡ ನಮ್ಮ ಆಫೀಸಿಗೆ ನಾನು ಆ ಡಾಕ್ಯುಮೆಂಟ್ ಲಿಸ್ಟ್ ಕೂಡ ಹಾಕಿರ್ತೇನೆ. ಆ ಡಾಕ್ಯುಮೆಂಟ್ ಲಿಸ್ಟ್ ಪ್ರಕಾರ ತಗೊಂಡ್ ಬಂದ್ರೆ ಒಂದು ನಾಮಿನಲ್ ಫೀಸ್ ಅನ್ನ ತಗೊಂಡು ನಮ್ಮ ಆಫೀಸಿಂದ ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತೇವೆ. ಮತ್ತೆ ಖಾತಾ ಬೇಕಾದ್ರೂ ಕೂಡ ಖಾತಾನು ಕೂಡ ಮಾಡಿಸ್ಕೊಡ್ತೇವೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತಹ ಕೋರ್ಟು, ಕಚೇರಿ, ಲಿಟಿಗೇಷನ್ ಯಾವುದೇ ಪ್ರಾಪರ್ಟಿ ಇಶ್ಯೂಸ್ ಇದ್ರು ಕೂಡ ನಾವು ಸಾರ್ಟ್ ಔಟ್ ಮಾಡಿ ಕೊಡ್ತೇವೆ. ಬಟ್ ಚಾರ್ಜಬಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.